ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ಮನೆಯೆಲ್ಲ ತೋರಿಸ್ದೆ ಅಲ್ವಾ. ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ ಅಂತ ಹೇಳಿ ಒಬ್ಬಟ್ಟು ಎಲ್ಲನೂ ಮಾಡಿದೆ ಅಲ್ವಾ. ಅವ್ರಿಗೆ ಅಂತ ಹೇಳ್ಬಿಟ್ಟು ಒಂದು ಗಿಫ್ಟ್ ತೊಗೊಂಡಿದ್ದೀನಿ. ಏನೋ ನನ್ನ ಕೈಲಾದ ಮಾತ್ರ ನಾನು ತೊಗೊಂಡಿದ್ದೀನಿ, ನಿಮಗೂ ತೋರಿಸೋಣ ಅಂತ ಹೇಳಿ. ಇವತ್ತು ಬಂದ್ಬಿಟ್ಟು ಸೋಮವಾರ ಆಗಿರುತ್ತೆ. ಸೋಮವಾರ ಇನ್ನೇನು 3 ಆ ಥರ ಆಗ್ತಾಯಿದೆ ಹತ್ರ. ಬೆಳಗ್ಗೆಯಿಂದ ಇಬ್ರೋಗೆ ಮತ್ತು ಬಟ್ಟೆ ತೊಗೊಂಡು ಕೆಲವರು ಈ ಥರ ಎಲ್ಲನೂ ಬರ್ತಾ ಇದ್ದರು. ಈ ಥರ ಎಲ್ಲ ಅದು ಇದು ಮಾಡಿಕೊಂಡು ಅವರೆಕಾಯಿ ಸ್ವಲ್ಪ ಸುಲಿದೆ. ಮತ್ತು ಇವಾಗ ಇಸ್ಕಿ ಇಟ್ಬಿಡೋಣ, ನೈಟಲ್ಲಿ ಮಾಡೋದು ಬೆಳಗ್ಗೆ ಮಾಡೋದು ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇಸ್ತಾ ಇದ್ದೀನಿ. ಹಾಗೆ ಸ್ನಾನನೂ ಮಾಡ್ಕೋಬೇಕು. ಬನ್ನಿ, ಇವಾಗ ನೋಡಿ, ಗಿಫ್ಟು ಅಂತ ಹೇಳಿದೆ ಅಲ್ವಾ, ಇದೇ ತೊಗೊಂಡೆ. ಏನೋ ನನಗೆ ಕೈಲಾಗಿದ್ದು ಮಾತ್ರ. ಇವಾಗ ಏನು ಕೊಂಡ್ಕೊಳ್ಳೋಕ್ಕೂ ತುಂಬಾ ಕಾಸ್ಟ್ ಆಗುತ್ತೆ. ಏನೋ ನನ್ನ ಕೈಲಾಗಿದ್ದು ಮಾತ್ರ ನಾನು ತೆಗೆದು ಇಟ್ಕೊಂಡಿದ್ದೀನಿ. ಇನ್ನು ಅವ್ರ ಚಿಕ್ಕಪ್ಪ ಏನು ಮಾಡ್ತಾರೋ ಅದು ಅವ್ರಿಷ್ಟ. ಮತ್ತು ಇದ್ರ ಜೊತೆಗೆ ಒಂದು ಸ್ಯಾರಿ ಈ ಥರ ತೊಗೊಂಬಿಟ್ರೆ ಸರಿ ಹೋಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ, ಇದು ಏನು ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಫಿಕ್ಸ್ ಮಾಡಿ, ಅಂದರೆ ಅವರು ಬಿಚ್ಚಿ ಇಟ್ಟಿದ್ರು, ನಾವು ಫಿಕ್ಸ್ ಮಾಡ್ಕೋಬೋದು. ಈ ಥರ ತೋರಿಸ್ತೀನಿ. ಇವಾಗ ಏನೇ ಆಗಲಿ ಅಷ್ಟು ಈಸಿಯಾಗಿ ಕೊಂಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಬರೋದಿಲ್ಲ. ಎಲ್ಲನೂ ಕಾಸ್ಟ್ಲಿ ಆಗಿಬಿಟ್ಟಿದ್ದಾವೆ. ಇದೇ ಅಷ್ಟೇ ಕಾಸ್ಟ್ಲಿ ಆಯಿತು. ಸರಿ, ಏನೋ ಅವ್ಳಿಗೇನು ಮಗಳಾಗಬೇಕು. ಇನ್ನು ನಮ್ಮವರ ಅಣ್ಣನ ಮಗಳಲ್ವ, ಇನ್ನು ಮಗಳೇ ಆಗಬೇಕಲ್ವ. ಏನೋ ನನ್ನ ಕೈಲಾಗಿದ್ದು ಮಾತ್ರ. ಅವ್ರ ಚಿಕ್ಕಪ್ಪ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಏನಾದರೂ ಸ್ಯಾರಿನೋ ಇಲ್ಲ ಅಂದರೆ ಗಿಫ್ಟು ಏನಾದರೂ ಮಾಡ್ತಾರೇನೋ. ನಾನು ಇವಾಗ ಈಗ ಸದ್ಯಕ್ಕೆ ಈ ಥರ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, ಇವು ನಾನು ತಗೊಂಡು ಕೊಟ್ಟಿರೋಂಥದ್ದು. ನೋಡ್ರಲ್ಲ, ನೋಡಿ ಇಷ್ಟು ದೀಪಗಳನ್ನ ತಗೊಂಡಿದ್ದೀನಿ. ಕಂಚಿಂದು ದೀಪಗಳನ್ನ ತಗೊಂಡೆ. ಇವಾಗ ಇಲ್ಲಿ ಮನೆ ಹತ್ರನೇ ಬಂತು, ಹಾಗೆ ತಗೊಂಡು ಇಟ್ಕೊಂಡೆ. ನಾನು ಜನವರಿ 25ಗೆ, ಇವಾಗ ಬಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು 5th ಡೇಟ್ ಆಗಿರುತ್ತೆ, 5 ಆಗಿರುತ್ತೆ ಡೇಟು. ಇನ್ನು ಇದೆ, ಸಾರಿ 5 ಅಲ್ಲ ಫ್ರೆಂಡ್ಸ್, 10 ಬಂದ್ಬಿಟ್ಟು. ಸರಿ, ಇನ್ನು 20 ಡೇಸ್ ಇರುತ್ತೆ. ಸರಿ ಅಂತ ಹೇಳ್ಬಿಟ್ಟು ತೆಗ್ದು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಇದೆ. ಚೆನ್ನಾಗಿದ್ದಾವ ಗಿಫ್ಟು, ಹೇಗೆ ಏನು? ನನಗಂತೂ ಖುಷಿ ಆಯಿತು. ನೋಡೋಣ, ಏನೋ ಅವ್ರು ಇನ್ನೂ ದೊಡ್ಡ ತೆಗೆದು ಇಟ್ಕೋಬೋದು. ಏನೋ ನನ್ನ ಇದಕ್ಕೋಸ್ಕರ ನನ್ನ ಹಾಗೆ ಅಂತ ಹೇಳ್ಬಿಟ್ಟು ನಾನು ತೆಗೆದುಕೊಂಡಿದ್ದೀನಿ. ಇಷ್ಟು ಮಾತ್ರ ನನ್ನ ಇದು. ಇನ್ನೂ ಸ್ಯಾರಿ ಒಂದು ತಗೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅವಳ ಜೊತೆಗೆ. ಈ ಥರ ಇದೆ ಫ್ರೆಂಡ್ಸ್. ಚೆನ್ನಾಗಿದೆಯಾ? ಯಾವ ಥರ ಇದೆ, ಏನು ಹೇಗೆ ಅಂತ ಹೇಳಿಬಿಟ್ಟು ಇನ್ನು ನಮ್ಮವ್ರಿಗೇನು ಹೇಳಿಲ್ಲ. ಅವರು ಹೋಗುವಾಗ ಅಲ್ಲೇ ಏನಾದರೂ ಅಮೌಂಟ್ ಕೊಡೋದು, ಈ ಥರ ಹಾಕೋದು, ಆ ಥರ ಏನಾದರೂ ಮಾಡ್ತಾರೇನೋ ಅವರೇನು ಬಿಡಿ. ಅದಕ್ಕೆ ನಾನು ಇದನ್ನು ತಗೊಂಡಿದ್ದೀನಿ. ಇದು ಇನ್ನು ಕೆಳಗಡೆ ಹೋಗಬೇಕು, ಅದಕ್ಕೆ ಸ್ವಲ್ಪ ಉದ್ದ ಥರ ಇದೆ. ರೈಟ್, ಇದೆ ಗಿಫ್ಟು. ಇನ್ನು ಅವತ್ತು ಸೋಮವಾರ ಆಗಿರೋದ್ರಿಂದ ಇವರೊಬ್ಬರು ಬರ್ತಾನೆ ಇದ್ದರು. ಹಾಗೆ ಅವರೆಕಾಳನ್ನು ಸುಲಿದು ಇಟ್ಟಿದ್ದೆ ಅಲ್ವಾ, ಅದನ್ನು ಅಷ್ಟೇ ನೆನೆಸಿ ಅದನ್ನು ಇದಕ್ಕೆ ಎಲ್ಲನೂ ಇಟ್ಟಿದ್ದೆ. ನೈಟಲ್ಲಿ ಇದು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ನಾನು ಅವರೆಕಾಯಿ ಸುಲಿದು ಒಟ್ಟು ಕವರೆಲ್ಲ ಹಾಕಿ ಕೆಳಗಡೆಗೆ ಹಾಕಿದ್ದೆ. ಅದನ್ನು ನೋಡಿಬಿಟ್ಟು ನಾಯಿ ಮರಿಗಳು ಏನೋ ಬಂದುಬಿಟ್ಟಿದ್ದಾವೆ ಅಂತ ಹೇಳ್ಬಿಟ್ಟು ದೂರದಿಂದನೂ ಭಯದಿಂದನೇ ನೋಡಿಕೊಂಡು ಸೌಂಡ್ ಮಾಡ್ತಾಯಿದ್ದಾವೆ. ಅದಕ್ಕೆ ಇನ್ನು ಅಷ್ಟರಲ್ಲಿ ನನ್ನ ಮಗನಿಗೆ ಎಕ್ಸಾಮ್ ಇತ್ತು ಅವತ್ತು ಅಂತ ಹೇಳ್ಬಿಟ್ಟು ಹೋಗಿ ನೋಡಿ ಬಂದಿದ್ದಾನೆ. ಅದು ನಾಯಿ ಮರಿಗಳು ನೋಡಿ ಆಟ ಆಡ್ತಾಯಿದ್ದಾವೆ, ಬಂದ್ಬಿಟ್ಟ ಅಂತ ಹೇಳಿಬಿಟ್ಟು. ಇನ್ನು ಪೂಜೆ ಸೋಮವಾರ ಅಲ್ವಾ, ಪೂಜೆ ಅದು ಇದು ಎಲ್ಲ ಆಗಿದ್ದಾದಮೇಲೆ ನೋಡಿ ಹಿತ್ಕಿದ ಬೇಳೆ ಸಾಂಬಾರು ಮಾಡಿದೆ.
ಅದೂ ಅಷ್ಟೇ ಕುದೀತಾ ಇದೆ. ಇನ್ನು ಅದಕ್ಕೆ ಮುದ್ದೆ ರೈಸು ಮಾಡಿ ಇನ್ನು ಬೆಳಿಗ್ಗೆಗೂ ಇರುತ್ತೆ ಇದನ್ನೇ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಿದೆ. ನಾವಂತೂ ಇದ್ಕಿದ ಬೇಳೆ ಸಾಂಬಾರು ಆ ಥರ ಅಂದ್ರೇ ಒಂಥರ ಸ್ವಲ್ಪ ಕಾಳೆಲ್ಲ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ರೈಸ್ ಹಾಕ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಆ ಥರ ತಿಂತಾಯಿದ್ದಂಥದ್ದು. ಇನ್ನು ಇವಾಗ ಬಂದ್ಬಿಟ್ಟು ನಾನು ಬ್ಯಾಟ್ ಒಂದು ಆರ್ಡ್ರ್ ಮಾಡಿದ್ದೆ. ಇದು ಬಂದ್ಬಿಟ್ಟು ಸೊಳ್ಳೆಗಳಿಗೆ ಅಂತ ಹೇಳಿಬಿಟ್ಟು ಇದು ಚಾರ್ಜಿಂಗ್ ಆಗಿರುತ್ತೆ, ಹಾಗೆ ಬ್ಲೂ ಲೈಟೂ ಬರುತ್ತೆ. ನೈಟೆಲ್ಲ ಆನ್ ಮಾಡಿ ಇಟ್ಕೊಂಡ್ರೆ ಸೊಳ್ಳೆ ಓಡಾಡಿದ್ರೂ ಅದಕ್ಕೆ ಸಿಕ್ಕಿ ಸತ್ತೋಗ್ತವೆ ಅಂತ ಹೇಳ್ಬಿಟ್ಟು ಇನ್ನು ಆ ವ್ಲಾಗ್ ಅಲ್ಲಿಗೆ ಎಂಡ್ ಮಾಡಿ, ಮತ್ತು ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಆಗಿರುತ್ತೆ. ಅದೂ ಅಷ್ಟೇ ನೋಡಿ, ಈ ಥರ ಬೆಳಗ್ಗೆನೇ ರಂಗೋಲಿನೂ ಬಿಡಿಸಿಬಿಟ್ಟಿದ್ದೀನಿ. ಕಸ ಎಲ್ಲನೂ ಗುಡಿಸಿ ರಂಗೋಲಿ ಎಲ್ಲನೂ ಈ ಥರ ಹಾಕಿದ್ದೀನಿ. ಹೇಗಿದೆ ನನ್ನ ರಂಗೋಲಿ, ಚೆನ್ನಾಗಿದೆಯಾ? ಈ ಕಡೆ ಇನ್ನೊಂದು ಕಡೆಯೂ ರಂಗೋಲಿ ಬಿಡಿಸಿದ್ದೆ. ಮತ್ತು ನೋಡಿ ನಾಯಿ ಮರಿಗಳು ಅವ್ರ ಅಮ್ಮ ಎಲ್ಲನೂ ಸೇರಿಕೊಂಡು ನೋಡಿ ಯಾವ ಥರ ಆಟ ಆಡಿಸ್ತಾ ಇದೆ ಅಂತ ಹೇಳಿಬಿಟ್ಟು 3 ಸೇರಿಕೊಂಡು ಅವರಮ್ಮ ಜೊತೆ ಆಡ್ತಾ ಇದ್ದಾವೆ ನೋಡಿ. ಮತ್ತು ನನ್ನ ರಂಗೋಲಿ ಹೋಯ್ತು, ಈ ಕಡೆ ಬರಬೇಡ ಅಂತ ಹೇಳಿದೆ. ನೋಡ್ರಲ್ಲ, ಈ ಕಡೆ ಇನ್ನೊಂದು ಕಡೆ ರಂಗೋಲಿ ಈ ಥರ ಬಿಡಿಸಿದ್ದೀನಿ. ಯಾವ ಥರ ಇದ್ದಾವೆ ಏನು ನನ್ನ ರಂಗೋಲಿ ಎಲ್ಲನೂ ಕಾಮೆಂಟ್ ಮಾಡಿ. ಇನ್ನು ಆವತ್ತು ಬಂದ್ಬಿಟ್ಟು ರಂಗೋಲಿದಲ್ಲಿ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ, ಮತ್ತು ವಿಡಿಯೋ ಮಾಡಿಲ್ಲ ಸರಿ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಇನ್ನೊಂದು ನೆಕ್ಸ್ಟ್ ಡೇ ರಂಗೋಲಿ ಈ ಥರ ಬಿಡಿಸಿದ್ದೆ, ಅದೂ ಅಷ್ಟೇ. ಇನ್ನು ಇಲ್ಲಿ ಬಂದ್ಬಿಟ್ಟು ಕೆಲವೊಬ್ಬರು ಐಬ್ರೋಗೆ ಎಲ್ಲನೂ ಬಂದಿದ್ದರು, ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಐಬ್ರೋಗೆ ಬಟ್ಟೆಗಳಿಗೆ ಹಾಗೆ ಹೀಗೆ ಎಲ್ಲನೂ ಬರ್ತಾ ಇರ್ತಾರೆ. ಇನ್ನು ಜನವರಿ 1 ಹೋಗಿತ್ತು, ಇನ್ನು ಸಂಕ್ರಾಂತಿ ಹಬ್ಬ ಬರುತ್ತೆ, ಅದಕ್ಕೂ ಅಷ್ಟೇ ರೆಡಿ ಮಾಡಬೇಕು. ಬನ್ನಿ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತೇಳ್ಬಿಟ್ಟು ಹಾಗೆ ನೋಡ್ತಾ ಇರಿ. ಸ್ವಲ್ಪ ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಗ್ತಾಯಿದೆ, ಏನು ಅಂದ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟ ಆದರೆ ನನ್ನ ವಿಡಿಯೋನ ಪೂರ್ತಿ ನೋಡಿ. ಅಂದರೆ ಮನೆಯಲ್ಲೇ ಇದ್ಕೊಂಡು ನಾವು ಯಾವ ಥರ ಎಲ್ಲ ಏನೆಲ್ಲ ಮಾಡ್ಬೋದು ಏನು ಹೇಗೆ ಅಂತ ಹೇಳ್ಬಿಟ್ಟು ಒಂದೇ ಕೆಲಸನೇ ಆ ಕೆಲಸ ಈ ಕೆಲಸ ಅದು ಮಾಡೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ಒಬ್ಬರೇ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಆಗತ್ತಾ ನಮ್ಮ ಕೈಲಿ ಹಾಗೆ ಹೀಗೆ ಅಂತೇಳಿ ಅಂದ್ಕೊತಾರಲ್ವ. ಅದಕ್ಕೋಸ್ಕರ ಈ ಥರ ಎಲ್ಲ ಏನಾದರೂ ಸ್ವಲ್ಪ ಅವ್ರಿಗೂ ಇನ್ಸ್ಪಿರೇಷನ್ ಥರ ಆಗತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನನಗೂ ಯಾವಾಗಲಾದರೂ ನೋಡ್ಕೊಳ್ಳೋದಕ್ಕೆ ನನಗೂ ವಿಡಿಯೋ ಇರುತ್ತೆ ನೆನಪಿಗೆ ಅಂತ ಹೇಳಿಬಿಟ್ಟು ನಾನು ಈ ಥರ ಶೇರ್ ಮಾಡ್ಕೊತಾ ಇರ್ತೀನಿ. ಐ ಹೋಪ್ ಕೆಲವೊಬ್ಬರಾದರೂ ನೋಡ್ತೀರಲ್ವ, ತುಂಬಾ ಥ್ಯಾಂಕ್ ಯು ಸೋ ಮಚ್ ನೋಡೋವ್ರಿಗೆಲ್ಲನೂ. ಕೆಲವೊಬ್ಬರೆಲ್ಲನೂ ನೋಡಿಬಿಟ್ಟು ಕೇಳ್ತಾರೆ ಬಂದು, ಮತ್ತು ಐಬ್ರೋಗೆ ಬಟ್ಟೆಗೆ ಇಲ್ಲ ಎಲ್ಲಾದರೂ ಕಾಣಿಸಿದ್ರೆ ಎಲ್ಲನೂ ಆವಾಗ ಒಂಥರ ತುಂಬಾ ಖುಷಿ ಆಗುತ್ತೆ. ಒಬ್ಬರಿಬ್ಬರಾದರೂ ನೋಡ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಆ ಥರ. ಇನ್ನು ನಾನು ಐಬ್ರೋಸ್ ನಮಗೆ ನಾವೇ ಐಬ್ರೋಸ್ ಹೇಗೆ ಮಾಡ್ಕೊಳ್ಳೋದು ಸೆಲ್ಫ್ ಐಬ್ರೋ ಅಂತ ಹೇಳ್ಬಿಟ್ಟು ಅದನ್ನು ಸುಮಾರು ವಿಡಿಯೋಗಳು ಹಾಕಿದ್ದೀನಿ. ಹಾಗೆ ನಾರ್ಮಲಾಗಿ ಹೇರ್ಸ್ ರಿಮೂವ್ ಮಾಡೋದು ಹೇಗೆ ಐಬ್ರೋಗೆ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಹಾಕಿದ್ದೆ. ಮೊದಲೆಲ್ಲನೂ ಕೆಲವೊಂದು ವಿಡಿಯೋಸ್ಗಳೆಲ್ಲನೂ ಹಾಕ್ತಾಯಿದ್ದೆ. ಇವಾಗ ಈ ಬಟ್ಟೆ ಸ್ಟಿಚಿಂಗು ಅದು ಇದು ಅಂತೇಳ್ಬಿಟ್ಟು ಇವಾಗ ಬಟ್ಟೆ ಸ್ಟಿಚಿಂಗು ಯಾವ ಥರ ನಾನು ಬಟ್ಟೆ ಡಿಸೈನ್ ಮಾಡ್ತೀನಿ ಏನು ಹೇಗೆ ಅಂತೇಳ್ಬಿಟ್ಟು ಅದನ್ನು ತೋರಿಸ್ತಾ ಇರ್ತೀನಿ. ಹಾಗೆ ನನ್ನ ಲೈಫ್ ಸ್ಟೈಲ್ ವ್ಲಾಗ್ ಯಾವ ಥರ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತಾ ಇರ್ತೀನಿ. ಕೆಲವೊಬ್ಬರಾದರೂ ನೋಡಿರ್ತೀರಲ್ಲ ಇಷ್ಟಪಟ್ಟು, ಅವ್ರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಇನ್ನು ಇಲ್ಲಿ ಬಂದ್ಬಿಟ್ಟು ಒಬ್ಬರು ಐಬ್ರೋಗೆ ಬಂದಿದ್ದರು. ಅವರು ಈ ಪಕ್ಕದೂರವರು, ಅಂದರೆ ಮದುವೆ ಆಗಿರೋದು ಬೇರೆ, ಮತ್ತು ಇಲ್ಲಿ ತುಂಬ ದಿನಗಳ ನಂತರ ಹುಡ್ಕೊಂಡು ಬಂದಿದ್ದಾರೆ. ಅಂದರೆ ನಾನಿರೋದು ಸ್ವಲ್ಪ ಲಾಸ್ಟಲ್ಲಿ ನಮ್ಮ ಮನೆ ಇರೋದು, ಬಸ್ ಸ್ಟ್ಯಾಂಡಿಗಿಂತ ಸ್ವಲ್ಪ ದೂರನೇ ಬರಬೇಕು. ಇಲ್ಲಿ ಪೋಸ್ಟ್ ಆಫೀಸ್ ರೋಡಲ್ಲಿ ಎಕ್ಸ್ಚೇಂಜ್ ಆಫೀಸ್ ಮುಂದ್ಗಡೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬರಬೇಕು. BSNL ಎಕ್ಸ್ಚೇಂಜ್
ಆಫೀಸ್ ಮುಂದ್ಗಡೆ. ಅಲ್ಲಿವರೆಗೂ ಬರಬೇಕಾಗತ್ತೆ. ಬರ್ತಾರೆ ಪಾಪ ಕೆಲವೊಬ್ಬರು ಎಲ್ಲರೂ ಹುಡುಕೊಂಡು. ಎಷ್ಟೇ ಅಲ್ಲಿನೂ ಇನ್ನೂ ಇದ್ದಾವೆ ಬಸ್ ಸ್ಟ್ಯಾಂಡಲ್ಲಿ ಎಲ್ಲನೂ ಒಂದು 3-4 ಪಾರ್ಲರ್ಸು ಆ ಥರ ಇದ್ದಾವೆ. ಬಟ್ಟೆ ಸ್ಟಿಚಿಂಗ್ ಮಾಡೋರಂತೂ ತುಂಬ ಜನ ಇದ್ದಾರೆ. ಆದ್ರೂ ನನ್ನ ಕೆಲಸ ಇಷ್ಟ ಆಗಿ ಅಷ್ಟು ದೂರದಿಂದ ಹುಡ್ಕೊಂಡು ಬರ್ತಾರೆ. ಅವ್ರಿಗೂ ಅಷ್ಟೇ ತುಂಬಾ ಥ್ಯಾಂಕ್ ಯು ಸೋ ಮಚ್. ಅಂದರೆ ನಾನು ಮನೆಯಲ್ಲೇ ಇರ್ತೀನಿ, ಹಾಗೆ ಯಾವ ಟೈಮ್ಗಾದ್ರೂ ಬರ್ತಾ ಇರ್ತಾರೆ. ಸರಿ, ಇನ್ನು ಏನು ಮಾಡೋಕ್ಕಾಗೋದಿಲ್ಲ. ಅವರು ಬಂದಾಗ ಅಷ್ಟು ದೂರದಿಂದ ಹುಡ್ಕೊಂಡು ಬಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ವಾಪಸ್ಸಂತೂ ಕಳಿಸಲ್ಲ. ಮನೆಗೆ ಅಂತೂ ಬಂದರೆ ಐಬ್ರೋಗೆ ಆ ಥರ ಎಲ್ಲನೂ ಹಬ್ಬದ ಟೈಮಲ್ಲಿ ಆ ಥರ ಎಲ್ಲನೂ ಬರ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಇನ್ನು ಇಲ್ಲಿ ಅಂದ್ಕೋಬೋದು ಬಸ್ ಸ್ಟ್ಯಾಂಡಲ್ಲಿ ಆ ಕಡೆ ಎಲ್ಲ ಆಗ್ಬೋದಲ್ಲ ಅಂತ ಹೇಳಿಬಿಟ್ಟು ಆ ಥರ ಹಾಕಿದ್ರೆ ಅದು ಬಂದುಬಿಟ್ಟು ಟೈಮಿಂಗ್ಸು ಅಂತ ಹೇಳಿ ಇರುತ್ತೆ. ಇಷ್ಟು ಟೈಮಿಂಗ್ಸ್ಗೆ ಹೋಗಬೇಕು, ಇಷ್ಟು ಟೈಮಿಂಗ್ಸ್ಗೆ ಬಾಗಿಲಾಕಿ ಬರಬೇಕು ಅಂತ. ಇವಾಗ ನಾನು ನೋಡಿ ಅರ್ಜೆಂಟ್ ಇದ್ದಾಗ ಬಟ್ಟೆಗಳನ್ನ ನೈಟೆಲ್ಲ ಸ್ಟಿಚ್ ಮಾಡೋದು ಆ ಥರ ಎಲ್ಲನೂ ಮಾಡ್ತಾ ಇರ್ತೀನಲ್ವ. ಅದೇ ಬಸ್ ಸ್ಟ್ಯಾಂಡಲ್ಲಿದ್ದರೆ ಆ ಥರ ಎಲ್ಲನೂ ಮಾಡೋಕ್ಕಾಗೋದಿಲ್ಲ. ಅದು ಬೇರೆ ಹಬ್ಬಗಳ ಸೀಸನ್ನಲ್ಲಿ ಆ ಥರ ಎಲ್ಲನೂ 9:30, 10 ಆ ಥರನೂ ಬರ್ತಾರೆ ಐಬ್ರೋಗೆ ಎಲ್ಲನೂ. ಆವಾಗೆಲ್ಲನೂ ಮನೆಯಲ್ಲಿರ್ತೀನಿ, ಅದಕ್ಕೋಸ್ಕರನೇ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಅದಕ್ಕೇ ನಾನು ಮನೆಯಲ್ಲೇ ಇಟ್ಕೊಂಡಿರೋಂಥದ್ದು.